ಎಲ್ಲರಿಗೂ ನಮಸ್ಕಾರ. ಯೋಗ ಮೆಸ್ಕರ್ ಯೋಗ ಚಾನಲ್ಗೆ ನಿಮಗೂ ಸ್ವಾಗತ. ನಾನು ಪ್ರಭಾಕ್ ಶರ್ಮಾ. ಇವತ್ತು ನಾವು ಮಲಗಿ ಮಾಡುವ ಆಸನಗಳ ಬಗ್ಗೆ ಸ್ವಲ್ಪ ಗಮನ ಹರಿಸೋಣ. ಮೊದಲು ಸುಖಾಸನದಲ್ಲಿ ಕೂತ್ಕೊಂಡಿರ್ತೀವಿ. ಇವತ್ತು ನಾವು ಉತ್ಥಾನ ಪಾದಾಸನವನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮಲಗಿ ಮಾಡುವ ಆಸನದಲ್ಲಿ ಮೊದಲನೇದಾಗಿ ಉತ್ಥಾನ ಪಾದಾಸನ. ಸುಖಾಸನದಿಂದ ಮ್ಯಾಟ್ ಮೇಲೆ ಎರಡೂ ಕಾಲು ಚಾಚಿ ಸಮತಲ ಸ್ಥಿತಿಗೆ ಬರ್ತೀವಿ. ಸಮತಲ ಸ್ಥಿತಿಯಿಂದ ಬೆನ್ನಿನ ಭಾಗದ ಮೇಲೆ ಮಲಗ್ತೀವಿ. ಬೆನ್ನಿನ ಭಾಗದ ಮೇಲೆ ಮಲಗಿ ಎರಡೂ ಹಸ್ತದ ಸಹಾಯದಿಂದ ತಲೆಯ ಭಾಗವನ್ನು ಮ್ಯಾಟ್ ಮೇಲೆ ಅಥವಾ ನೆಲದ ಮೇಲೆ ಕೊಡ್ತೀವಿ. ನೆತ್ತಿಯ ಭಾಗವನ್ನು ಅಲ್ಲಿಂದ ಎರಡೂ ಪಾದವನ್ನು ಜೋಡಿಸ್ತೀವಿ. ಶ್ವಾಸ ತಗೊಳ್ತಾ ನಿಧಾನವಾಗಿ ಎರಡೂ ಕಾಲನ್ನ ಮೇಲೆ ತಗೊಳ್ತೀವಿ. ಎರಡೂ ಕೈ ಕೂಡ ಮೇಲೆ ತಗೊಳ್ತೀವಿ. ಉತ್ಥಾನ ಪಾದಾಸನ, ಸಹಜವಾದ ಉಸಿರಾಟ. ಶ್ವಾಸ ಬಿಡ್ತಾ ನಿಧಾನ ಕಾಲನ್ನು ಕೆಳಗಡೆ ಇಳಿಸ್ತೀವಿ. ಕೈ ಕೆಳಗಡೆ ಇಳಿಸ್ತೀವಿ. ಎರಡೂ ಹಸ್ತ ಸಹಾಯದಿಂದ ನಿಧಾನವಾಗಿ ತಲೆಯನ್ನು ಕೂಡ ಕೆಳಗಡೆ ಇಳಿಸ್ತೀವಿ. ಎರಡೂ ಕೈನ ಸೊಂಟದ ಅಕ್ಕಪಕ್ಕ ಇಟ್ಕೊಳ್ತೀವಿ, ತೊಡೆ ಅಕ್ಕಪಕ್ಕ. ಸಹಜವಾದ ಉಸಿರಾಟ. ಕೆಲವು ಸೆಕೆಂಡು ಸಹಜವಾದ ಉಸಿರಾಟ ಆಡೋದು. ವಾಪಸ್ ಬಲಪಕ್ಕ ಕೊರಳಿ ಮೇಲೆ ಬರ್ತೀವಿ. ಈಗ ಉತ್ಥಾನ ಪಾದಾಸನ ಹೇಗೆ ಮಾಡೋದು ಅಂತ ನೋಡ್ಕೊಂಡ್ವಿ. ಇದರ ಉಪಯೋಗ ಏನಂದರೆ, ಮೊದಲಿಗೆ ಬೆನ್ನಿನ ಮೇಲೆ ಮಲ್ಕೊಳ್ತೀವಿ. ಸಮತಲ ಸ್ಥಿತಿಯಿಂದ ಬೆನ್ನಿನ ಮೇಲೆ ಮಲ್ಕೊಳ್ತೀವಿ. ಎರಡೂ ಹಸ್ತ ಸಹಾಯದಿಂದ ನಡುನೆತ್ತಿಯ ಭಾಗ, ತಲೆಯ ಭಾಗವನ್ನು ನೆಲದ ಮೇಲೆ ಇಡ್ತೀವಿ. ಇದರಿಂದ ಮೊದಲಿಗೆ ಉಪಯೋಗವಾದ ಗಂಟಲಿನ ಭಾಗ, ಥೈರಾಯ್ಡ್ ಗ್ರಂಥಿಗಳೇನಿದೆ, ಅದು ಥೈರಾಯ್ಡ್ ಗ್ರಂಥಿಗಳು ಸರಿಯಾಗಿ ಕೆಲಸ ಮಾಡುತ್ತೆ. ಥೈರಾಯ್ಡ್ ಬರೋ ಥರ ಇದ್ದರೆ ಅಥವಾ ಬಂದಿದ್ದರೆ ಅದು ಕೂಡ ಅದು ನಿವಾರಣೆ ಆಗುತ್ತೆ. ಎರಡನೇದಾಗಿ ಎದೆಯ ಭಾಗ. ಗಮನಿಸಿ, ಸಮತಲ ಸ್ಥಿತಿಯಿಂದ ಬೆನ್ನಿನ ಭಾಗದ ಮಲಗಿ ತಲೆಯನ್ನು ನೆಲದ ಮೇಲೆ ಇಟ್ಟಾಗ ಎದೆಯ ಭಾಗ ವಿಶಾಲ ಆಗುತ್ತೆ, ಭುಜ ಕೆಳಗಡೆ ಇರುತ್ತೆ. ಅದರಿಂದ ಎದೆಯ ಗೂಡು ಹಿಗ್ಗಿ ಶ್ವಾಸಕೋಶಗಳು ಕೆಲಸವನ್ನು ಸರಿಯಾಗಿ ಮಾಡುತ್ತೆ. ಅಂದರೆ ಶ್ವಾಸಕ್ಕೆ ಸಂಬಂಧಪಟ್ಟ, ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಕಾಯಿಲೆ ಅಥವಾ ಸಮಸ್ಯೆಗಳು ಕೂಡ ಅದು ದೂರ ಆಗುತ್ತೆ. ಮೂರನೇದಾಗಿ ಹೊಟ್ಟೆಯ ಭಾಗ. ಬೆನ್ನಿನ ಭಾಗ ಕರ್ವ್ ಆಗುತ್ತೆ, ಅಂದರೆ ಬೆನ್ನಿನ ಗೂನು ನಿವಾರಣೆ ಆಗುತ್ತೆ. ಜೊತೆಗೆ ಕೆಳ ಹೊಟ್ಟೆಯ ಭಾಗ ಹಿಗ್ಗುತ್ತೆ. ಯಾಕಂದರೆ ತಲೆಯನ್ನು ನೆಲದ ಮೇಲೆ ಇಟ್ಟಾಗ ಮೇಲ್ಭಾಗ ಪೂರ್ತಿ, ಶರೀರದ ಮೇಲ್ಭಾಗ ಪೂರ್ತಿ ಎಳೆಯುತ್ತೆ. ಬೆನ್ನಿನ ಭಾಗನೂ ಕೂಡ ಎಳೆಯುತ್ತೆ. ಅಂದರೆ ಹಿಂದೆ ಮುಂದೆ ಎರಡೂ ಕೂಡ ಎಳೆಯೋದ್ರಿಂದ ಹೊಟ್ಟೆಯ ಭಾಗಗಳು, ವಿಶೇಷವಾಗಿ ಬೊಜ್ಜಿನ ಅಂಶ, ಅದು ಎಳೆಯೋದ್ರಿಂದ ಬೊಜ್ಜಿನ ಅಂಶ ಏನಿರುತ್ತೆ ಅದು ಕೂಡ ಕರಗುತ್ತೆ. ಬೆನ್ನಿನ ಭಾಗ ಕೂಡ ನೇರಾಗುತ್ತೆ. ಇದು ಈ ಆಸನದಿಂದ ಮಾಡೋದ್ರಿಂದ ಇಷ್ಟು ಪ್ರಯೋಜನಗಳು. ಇದನ್ನು ನೀವು ನುರಿತ ಯೋಗ ಶಿಕ್ಷಕರ ಮಾರ್ಗದರ್ಶನ ಮಾಡಿ ಪ್ರಯೋಜನವನ್ನು ಪಡೆಯಬಹುದು. ನಮಸ್ಕಾರ. ಯೋಗ ಮೆಸ್ಕರ್ ಯೋಗ ಚಾನಲ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.